ಬಾಣಂತಿಯರಿಗೆ ತುಂಬ ಬಾಡಿ ಪೇನ್ ಇರುತ್ತೆ, ಬ್ಯಾಕ್ ಪೇನ್ ಇರುತ್ತೆ. ಅದರಲ್ಲೂ ಸಿ ಸೆಕ್ಷನ್ ಆದವ್ರಿಗಂತೂ ಸ್ವಲ್ಪ ಜಾಸ್ತಿನೇ ಬಾಡಿ ಪೇನ್ ಇರುತ್ತೆ. ಸೊ ಅದು ಹೋಗ್ಲಾಡ್ಸೋದಕ್ಕೆ ಅಂತ ನಮ್ಮ ಅತ್ತೆ ಒಂದು ಪೇಸ್ಟ್ ರೆಡಿ ಮಾಡ್ತಾರೆ. ಅದನ್ನು ಹಚ್ಚಿ ಸ್ನಾನ ಮಾಡಿಸಿದ್ರೆ ತುಂಬ ಒಳ್ಳೆ ರಿಲೀಫ್ ಸಿಗುತ್ತೆ, ತುಂಬ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಪೇಸ್ಟ್ ಪ್ರಿಪ್ರೇಷನ್ ಅಂತ ತುಂಬ ಈಸಿ ಮಾಡ್ಕೊಳ್ಳೋದು. ಅರ್ಶಿನದ ಬೇರು ಬರುತ್ತಲ್ಲ, ಅರ್ಶಿನದ ಕೊಂಬು, ಅರ್ಶಿನದ ಬೇರು, ಅದನ್ನು ರಾತ್ರಿನೇ ನೀರಲ್ಲಿ ನೆನೆಸಿಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಬಜೆ ಬೇರು ಹಾಕ್ತಾರೆ. ಅವೆರಡನ್ನೂ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಕೊಟ್ಟು ಸ್ವಲ್ಪ ಪುಡಿ ಮಾಡ್ಕೊಳ್ತಾರೆ. ದೊಡ್ಡ ದೊಡ್ಡ ಕೊಂಬನ್ನು ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತೆ ಅಂತ ಸ್ವಲ್ಪ ಜಜ್ಜಿ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ತರ ಮಾಡ್ಕೊಳ್ತಾರೆ. ಪೇಸ್ಟನ್ನು ನಾವು ಫ್ರಿಜ್ಜಲ್ಲಿ ಕೂಡ ತೆಗೆದಿಡ್ಬೋದು. ಪ್ರತಿದಿನ ಮಾಡ್ಕೊಳಕ್ ಆಗದೆ ಇರೋದ್ರಿಂದ ಒಂದ್ಸತಿ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೂ ಬರುತ್ತೆ. ಬಿಟ್ಟಿರೋಂಥ ಪೇಸ್ಟನ್ನು ಒಂದು ಬಾಣಲಿನಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ತಾರೆ. ಈ ಥರ ಒಂದು ಪೇಸ್ಟನ್ನು ರೆಡಿ ಮಾಡಿ ನಮ್ಮ ಅತ್ತೆ ಕೊಡ್ತಾರೆ. ನನಗೆ ಮಧ್ಯಾಹ್ನದ ಸ್ನಾನ ಮಾಡ್ಸೋಕ್ಕೆ ಅಂತಲೇ ಒಬ್ರು ಆಂಟಿ ಬರ್ತಾರೆ. ಅವ್ರು ಈ ಪೇಸ್ಟನ್ನು ಹಚ್ಚಿ ತುಂಬ ಒಳ್ಳೆ ಮಸಾಜ್ ಕೊಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಎಷ್ಟು ಫ್ರೀ ಅನಿಸುತ್ತೆ ಗೊತ್ತಾ. ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಅಡುಗೆ ರೆಡಿ ಮಾಡಿರ್ತಾರೆ. ಊಟ ಮಾಡ್ಕೊಂಬಂದು ಮಲ್ಕೊಂಡೆ ಅಂದರೆ ಸಂಜೆ 6-7 ಗಂಟೆವರೆಗೂ ಒಳ್ಳೆ ನಿದ್ದೆ ಬರುತ್ತೆ ನನಗಂತೂ. ಸೊ ಈ ರೀತಿ ಮಾಡೋದ್ರಿಂದ ಬಾಡಿ ಫ್ರೀ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ, ಪಾಪುಗೆ ಹಾಲು ಕೂಡ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಬಾಣಂತಿ ಬೇಗ ಸುಧಾರಿಸ್ತಾಳೆ ಅಂತ ನಮ್ಮ ಅತ್ತೆ ಈ ಥರ ಎಲ್ಲ ಮಾಡಿಸ್ತಾ ಇರ್ತಾರೆ.